ಅವತ್ತಿನಿಂದ ಇವತ್ತಿನ ತನಕ ಒಂದು ಆಕ್ಷೇಪ ತಿರುಪತಿ ವಿಚಾರಕ್ಕೆ ಕೇಳಿ ಬರ್ತಾ ಇತ್ತು. ತಿರುಪತಿ ಸುತ್ತಮುತ್ತ ಏನು ಚರ್ಚ್ಗಳನ್ನು ಮಾಡಲಾಗ್ತಾ ಇದೆ, ಅಲ್ಲಿ ಮತಾಂತರ ಮಾಡುವಂಥ ಪ್ರಯತ್ನಗಳಾಗ್ತಾ ಇದೆ. ರಾಜಶೇಖರ ರೆಡ್ಡಿ ಏನು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ರು, ಅವರು ಬೇಸಿಕಲಿ ರೆಡ್ಡಿ ಆಗಿದ್ರು ಕೂಡ ಕನ್ವರ್ಟೆಡ್ ಕ್ರಿಶ್ಚಿಯನ್. ಅವರು ಈ ಜಗನ್ಮೋಹನ್ ರೆಡ್ಡಿ ಎಲ್ಲ ಇದಾರಲ್ಲ, ಇವರೆಲ್ಲ ಕನ್ವರ್ಟೆಡ್ ಕ್ರಿಶ್ಚಿಯನ್ಸ್. ಇವರೆಲ್ಲ ಹೆಸರು ಮಾತ್ರ ಜಗನ್ಮೋಹನ್ ರೆಡ್ಡಿ ಅಂತಿದೆ. ಅವರು ಫಾಲೋ ಮಾಡೋದು ಈಗ ಛಲವಾದ ನಾರಾಯಣ ಸ್ವಾಮಿ ಅವರು ಇದಾರಲ್ಲ, ಅವರು ಕೂಡ ಕನ್ವರ್ಟೆಡ್ ಕ್ರಿಶ್ಚಿಯನ್. ಅವರು ಚಂದ್ರಬಾಬು ನಾಯ್ಡು ಯಾವಾಗಲೂ ಆರೋಪ ಮಾಡ್ತಾರೆ. ಅಲ್ಲ, ಅದು ಅವರವರ ಆಯ್ಕೆ. ಅದನ್ನು ನಾವೇನು ಈಗ ನೀವಾಗಿ ಯಾವುದಾದ್ರೂ ಒಂದು ಧರ್ಮವನ್ನು ಆಯ್ಕೆ ಮಾಡ್ಕೋತಿರೋದಂದ್ರೆ ಯಾವ್ದು ಆಕ್ಷೇಪ ಇಲ್ಲ. ನಾವು ಮೊನ್ನೆ ಬೈದಿದ್ದು ಯಾಕೆ ಅಂತಂದ್ರೆ, ನೀವು ಬಂದು ಆಫರ್ ಕೊಡೋದೇನು, ನೀವು ಮುಸುಡಿ ನೋಡ್ಕೊಳ್ಳಿ. ಫಸ್ಟ್ ಊಟ ಮಾಡ್ಕೊಂಬನ್ನಿ, ಒಂದೆರಡು ಇಡ್ಲಿ ತಿನ್ಕೊಂಬನ್ನಿ, ಆಮೇಲೆ ನೀವು ಆಫರ್ ಕೊಡಿ ಅಂತ ನಿಮ್ಮನ್ನು ನೋಡಿ ಆ ಥರ. ಇಲ್ಲೇನಾಗಿದೆ ಈಗ ಲಡ್ಡು ಅಲ್ಲಿ ಮಿಕ್ಸ್ ಅದೆಲ್ಲ ಬಂತಲ್ಲ. ಸೊ ಹಾಗಾಗಿ 18 ಜನ ಹಿಂದೂ ಅಲ್ಲದ ಕಾರ್ಯಕರ್ತರನ್ನ ಅಥವಾ ಅಲ್ಲಿಯ ಸೇವಕರನ್ನ, ಅಲ್ಲಿಯ ವರ್ಕರ್ಸ್ ಅನ್ನ ತೆಗೆಸಿದ್ದಾರೆ. ಆಂಧ್ರ ಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಮತ್ತು ಉಪಮುಖ್ಯಮಂತ್ರಿ ಆಗಿರುವಂತಹ ಯಾರು ಪವನ್ ಕಲ್ಯಾಣ್, ಇವರೆಲ್ಲ ಸೇರಿ ಈಗ 18 ಜನರನ್ನ ಡಿಸ್ಮಿಸ್ ಮಾಡಿದ್ದಾರೆ. ಇದು ಸ್ಟೋರಿ. ಈಗೇನಪ್ಪ ಅಂತಂದ್ರೆ, ವಕ್ಫ್ ಸ್ಟೋರಿ ಇದೆಯಲ್ಲ, ವಕ್ಫ್ ಅಲ್ಲಿ ಹೊಸ ಕಾನೂನು ಬರುತ್ತೆ, ಮತ್ತೊಂದು ಬರುತ್ತೆ. ಅಲ್ಲಿ ಮುಸ್ಲಿಮರು ಮಾತ್ರ ಇದ್ರು. ಈಗ ಹೊಸ ಕಾನೂನು ಪ್ರಕಾರ ಹಿಂದೂಯೇತರೊಬ್ಬ ಅಲ್ಲಿರ್ಬೇಕು, ಮುಸ್ಲಿಮೇತರೊಬ್ಬ ಅದರಲ್ಲಿರಬೇಕು, ಮತ್ತೆ ಒಬ್ಬ ಮುಸ್ಲಿಂ ಮಹಿಳೆ ಇರಬೇಕು ಅಂತೇಳಿ ಅಸಾದುದ್ದೀನ್ ಓವೈಸಿ ಈಗ ಅದನ್ನ ಇಟ್ಕೊಂಡಿದ್ದಾರೆ. ಅಬಾಬಾಬಾ, ವಕ್ಫಲ್ಲಿ ಇನ್ನೊಬ್ಬ ಜಾತಿ ಬೇಕಂತೆ. ಈಗ ತಿರುಪತಿಯಲ್ಲಿ ನೀವು ಹೇಗೆ ಹಿಂದೂಯೇತರನ್ನ ಕೆಲಸನ ಕಿತ್ತಾಕಿದ್ರಿ, ನಮಗೊಂದು ಕಾನೂನ ನಿಮಗೊಂದು ಕಾನೂನ ಅನ್ನುವಂಥ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಅದು ಈಗಿನ ದೊಡ್ಡ ಚರ್ಚೆಯ ವಿಷಯ. ತಿರುಪತಿ ದೇವಸ್ಥಾನ ಹಿಂದೂಗಳಿಗೆ ಮಾತ್ರ, ತಿರುಪತಿಯಲ್ಲಿ ಹಿಂದೂಯೇತರಿಗೆ ಉದ್ಯೋಗವಿಲ್ಲ, ಟಿಟಿ ಆದೇಶದ ವಿರುದ್ಧ ಇದೀಗ ಅಸಾದುದ್ದೀನ್ ಓವೈಸಿ ಆಕ್ರೋಶ. ದೇವಸ್ಥಾನ ಮಂಡಳಿ ಕ್ರಮಕ್ಕೆ ಎಎಂಐ ಮುಖ್ಯಸ್ಥ ಓವೈಸಿ ಕಿಡಿಕಾರಿದ್ದಾರೆ. ವಕ್ಫ್ ಮಂಡಳಿಯಲ್ಲಿ ಮುಸ್ಲಿಮೇತರ ನೇಮಕ ಯಾಕೆ? ವಕ್ಫ್ ತಿದ್ದುಪಡಿ ಮಸೂದೆ ಜೊತೆ ತಳಕು ಹಾಕಿದೆ ಓವೈಸಿ. 18 ಸಿಬ್ಬಂದಿ ವಜಾಗೊಳಿಸಿದ ತಿರುಪತಿ ಆಡಳಿತ ಮಂಡಳಿ, ಅವರು ಹಿಂದೂ ಅಲ್ಲ ಅಂತ ಹೇಳಿ. ಈಗ ವಕ್ಫ್ಗೆ ಮುಸ್ಲಿಂ ಅಲ್ಲದವರನ್ನ ಹೆಂಗೆ ನೀವು ಅಪಾಯಿಂಟ್ ಮಾಡ್ತೀರಿ? ನಮಗೊಂದು ಕಾನೂನ ನಿಮಗೊಂದು ಕಾನೂನ? ಓವೈಸಿ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. देखिए, हम जो टीटीडी ने कार्रवाई की है और उनके जो चेयरमैन है उनको अपॉइंट किया है चंद्रबाबु नायडू ने, जो मुख्यमंत्री हैं आंध्र प्रदेश के. हमारा डायरेक्ट सवाल चंद्रबाबु नायडू से यह है कि आप 18 एम्प्लॉइज को हटा रहे हैं जो नॉन हिंदू हैं. फिर वो ये जो प्रपोज वक्फ बिल है जो ज्वाइंट वर्किंग कमेटी में आया, तेलुगु देशम ने क्यों बीजेपी का अमेंडमेंट का साथ दिया, जिसमें कहा जा रहा है कि स्टेट मुस्लिम वक्फ बोर्ड्स में वहां पर मिनिमम 2 नॉन मुस्लिम रह सकते और नॉमिनेशन में वो मेजोरिटी में भी आ सकते, जब इलेक्शन नहीं होगा उसमें. फिर सेंट्रल वक्फ काउंसिल में भी आप बढ़ के बना सकते नॉन मुस्लिम को. जब आप टीटीडी के एम्प्लॉइज को इसलिए हटा रहे हैं कि वो नॉन हिंदू हैं, तो किस बुनियाद पर तेलुगु देशम चंद्रबाबु नायडू बीजेपी के लाए इस वक्फ बिल की तायीद कर रही है, सपोर्ट कर रही है? भाई ऑन पैरिटी तो ये होना चाहिए कि अगर टीटीडी में आप देखेंगे कि उनका जो सेक्शंस है उसमें ये लिखा हुआ है कि ट्रस्टी हिंदू होना चाहिए, कमिश्नर असिस्टेंट कमिश्नर हिंदू होना चाहिए, इंस्पेक्टर भी हिंदू होना चाहिए. ये सेक्शन 96 टीटीडी का कहता है. आप फिर वक्फ बिल में ये नॉन मुस्लिम कैसा बना रहे हैं, कैसे सपोर्ट कर टीडीपी? तो इसलिए ये गलत है जो सपोर्ट टीडीपी कर रही है वक्फ बिल में. हम नारा चंद्रबाबू नायडू से ये कहेंगे कि आप अपने इस पोजीशन को दोबारा देखिए, इससे गलत. ಓಕೆ, ಇದು ಬಹಳ ದೊಡ್ಡ ಚರ್ಚೆಯ ವಿಷಯ ಆಗುತ್ತೆ. ಯಾಕಂದ್ರೆ ಒಂದು ಕಮಿಟಿಗಳಲ್ಲಿ ಬೇರೆ ಜಾತಿಯವರನ್ನ ಸೇರಿಸಬೇಕಾ ಸೇರಿಸಬಾರ್ದಾ, ಇದೆಲ್ಲ ಪ್ರಶ್ನೆಗಳು ಬರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ದೇವಸ್ಥಾನದ ರೀತಿ ರಿವಾಜುಗಳಾಗತ್ತೆ ಅಂತ. ಫಾರ್ ಎಕ್ಸಾಂಪಲ್, ಈಗ ಹಾಸನ ಒಂದು ಉದಾಹರಣೆ ಕೊಡ್ತೀನಿ. ಹಾಸನಾಂಬೆ ದೇವಸ್ಥಾನ, ಅದನ್ನ ಅದರ ಚಿನ್ನಾಭರಣ ಮತ್ತೊಂದು ಲಾಕ್ ಓಪನ್ ಮಾಡೋದು ಯಾರು ಹೇಳಿ? ಅಲ್ಲಿನ ಜಿಲ್ಲಾಧಿಕಾರಿಗಳು. ರೈಟ್, ಓಕೆ. ನಾಳೆ ಈ ಪ್ರಶ್ನೆಗೆ ಉತ್ತರ ಬೇಕು ಖಂಡಿತವಾಗ್ಲೂ. ನಾವು ಅದು ಮಾಡಬಹುದು ಅಂತ ಹೇಳ್ತೀವಿ. ನೀವು ಇದೇ ತರ ಹೋಗೋದಿದ್ರೆ, ನಿಮ್ಮ ನಂಬಿಕೆ ಮತ್ತೊಂದು ಇದ್ರೆ, ನಾಳೆ ಒಬ್ಬ ಹಾಸನ ಜಿಲ್ಲಾಧಿಕಾರಿ ಒಬ್ಬ ಮುಸ್ಲಿಂ ವ್ಯಕ್ತಿ ಆಗಿರ್ತಾರೆ ಅಥವಾ ಕ್ರಿಶ್ಚಿಯನ್ ವ್ಯಕ್ತಿ ಆಗಿರ್ತಾರೆ. ಹಿಂದೂಗಳಿಗೆ ಹೇಗಿರುತ್ತೆ, ನೀವು ಒಂದು ವೇಳೆ ನೀವು ಬೀಫ್ ತಿನ್ನೋರಿದ್ರೆ ಬರಬಾರ್ದು, ದೇವಸ್ಥಾನಕ್ಕೆ ಒಳಗೆ ಅಂಗಳಕ್ಕೆ ಬರಬಾರ್ದು, ಹಿಂಗೆಲ್ಲ ಇರುತ್ತೆ. ಅವ್ರು ನಾಳೆ ಓಪನ್ ಮಾಡಿದಾಗ ಹಿಂಗೆ
ವಿರೋಧ ವ್ಯಕ್ತವಾಗುತ್ತೆ. ಈ ಇಶ್ಯೂ ಶುರು ಆಗುತ್ತೆ ನೋಡಿ ಈಗ, ಶುರು ಆಗುತ್ತೆ. ಆಯ್ತಾ? ಸೊ ಅದಕ್ಕೆ ಏನಾದ್ರೂ ಒಂದು ವ್ಯವಸ್ಥೆಯನ್ನು ಕಂಡುಹಿಡಿಬೇಕಾಗ್ತ. ಹಾಗಂತ ಈ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಇಲ್ಲ ಅಂತಲ್ಲ, ನೀವು ಸಮಚಿತ್ತದಿಂದ ಮಾತಾಡಿದ್ರೆ ಮಾತ್ರ. ಮತ್ತೆ ಹಿಂದೂ ಧರ್ಮದಲ್ಲಿ ಹೆಂಗಿತ್ತು ಅಂದ್ರೆ ಯಾರಿಗೆ ಬೇಕಿದ್ರೂ ಮುಕ್ತ ಅವಕಾಶಗಳಿದೆ. ಈಗ ದೇವಸ್ಥಾನಗಳು ಮತ್ತೊಂದು ಎಲ್ಲವೂ ಕೂಡ. ನಿಮಗೆ ಈ ಗುರುವಾಯೂರು ಟೆಂಪಲ್ ಇದೆಯಲ್ಲ, ಕೇರಳದ ಗುರುವಾಯೂರು ಟೆಂಪಲ್, ನೀವು ಜೇಸುದಾಸ್ ಹೆಸರು ಕೇಳಿದ್ದೀರಾ? ಜೇಸುದಾಸ್ ಹೆಸರು ಕೇಳಿದ್ರಲ್ಲ, ಪ್ರಖ್ಯಾತ ಸಿಂಗರ್ ಜೇಸುದಾಸ್. ಅವರು ಕ್ರಿಶ್ಚಿಯನ್, ಅವರನ್ನು ಯೇಸುದಾಸ್ ಅಂತ ಕರೀತಾರೆ. ಅಯ್ಯಪ್ಪ ಮಂದಿರದಲ್ಲಿ ಅಯ್ಯಪ್ಪನ ಹಾಡು ಎಲ್ಲವೂ ಜೇಸುದಾಸ್ ಹಾಡೇ. ಹೌದು. ಆಮೇಲೆ ಅಯ್ಯಪ್ಪನನ್ನ ಮಲಗಿಸುವಂತ ಒಂದು ಹಾಡಿದೆ, ಹರಿವಾರಾಸನಂ ಹೇಳಿ ಜೋಗುಳಾಡುವಂತ ಹಾಡು, ಅದು ಅವರದೇ. ಅವ್ರು ಹಾಡಿದ್ದೇ ಹಾಡ್ಬೇಕಲ್ಲಿ, ಅಂದ್ರೆ ಅಷ್ಟು ಪ್ರಿಯ ಅಯ್ಯಪ್ಪನಿಗೆ ಅಂತೇಳಿ. ಆಮೇಲೆ ಅವ್ರದ್ದೊಂದು ಹಿಸ್ಟ್ರಿ ಇದೆ. ಅವರು ಅದಕ್ಕಿಂತ ಮೊದಲು ಒಟ್ಟಾರೆ ಇದ್ರು, ಅಯ್ಯಪ್ಪನ ಭಕ್ತ ಆದ ನಂತರ ಅವರು ಬಹಳ ದೊಡ್ಡ ಸಿಂಗರ್ ಆದ್ರು, ಹಿಂಗೆಲ್ಲ ಇದೆ. ಅವರು ಹಾಡಿರೋದು ಕೆಲವು ಗುರುವಾಯೂರು ಕೃಷ್ಣನ ಹಾಡುಗಳನ್ನು ಹಾಡಿದ್ದಾರೆ. ನಂತರ ಆಮೇಲೆ ಅವರಿಗೆ ಕೇರಳ ಆಸ್ಥಾನ ಕವಿ ಅಂತೇಳಿ ಗೌರವ ಎಲ್ಲ ಕೊಟ್ಟಿದೆ. ಗುರುವಾಯೂರು ಟೆಂಪಲ್ ಅಲ್ಲಿ ಹಿಂದೂಯೇತರರಿಗೆ ಪ್ರವೇಶ ಇಲ್ಲ ಅಂತಿದೆ. ಹೌದು. ಹಿಂದೂಯೇತರರಿಗೆ ಪ್ರವೇಶ ಇಲ್ಲ ಅಂತ ಇದೆ ಬೋರ್ಡ್. ಮೊದಲೆಲ್ಲ ನಿಜವಾಗ್ಲೂ ಇರಲಿಲ್ಲ ಹಿಂದೂ ಯಾವುದೇ ಟೆಂಪಲ್ ಅಲ್ಲಿ ಇರಲಿಲ್ಲ. ಯಾಕಂದ್ರೆ ಅದು ಹಿಂದೂ ಧರ್ಮ ಆ ಥರ, ನೀನು ದೇವರನ್ನ ನಂಬೋದೇ ಇಲ್ವಾ ಆದ್ರೂ ಹಿಂದೂ ಆ ಥರ. ನಮಗೆ ಕಂಡೀಷನ್ ಇಲ್ಲ, ಒಂದು ಬುಕ್ ಹಾಕ್ಬಿಟ್ಟು ಕಡೆಗೆ ಹಿಡಿದ್ಬಿಟ್ಟು ನೀನು ಹಿಂಗೇ ಮಾಡಬೇಕು ಅಂತ ಏನಿಲ್ಲ. ಹೌದು. ಮನೆಯಲ್ಲಿ ಗಂಡ ವಿಷ್ಣು ನಂಬ್ತಾ ಇರ್ತಾನೆ, ಹೆಂಡತಿ ಶಿವನನ್ನು ನಂಬ್ತಾ ಇರ್ತಾಳೆ, ಮಗ ಆಂಜನೇಯನ ನಂಬ್ತಾ ಇರ್ತಾಳೆ, ಮಗಳು ದೇವಿಯನ್ನು ನಂಬ್ತಾ ಇರ್ತಾಳೆ. ನಿಜ ಹೇಳಬೇಕು ಅಂತಂದ್ರೆ ಇದು ಒಂದು ರೀತಿಯಲ್ಲಿ ಪದ್ಧತಿಗಳೇ ಬೇರೆ ಬೇರೆ. ಆದ್ರೂ ಕೂಡ ನೀನು ಭಕ್ತಿ ಮಾರ್ಗದಿಂದ ಏನ್ ನೀನು ಭಕ್ತಿ ಮಾಡಿದ್ರು ಕೂಡ ಅದು ಒಬ್ಬನಿಗೆ ಸೇರುತ್ತೆ ಅಂತೇಳಿ. ನಾನು ಗುರುವಾಯೂರು ವಿಚಾರಕ್ಕೆ ಬರ್ತೀನಿ. ಅವರೊಂದು ದಿವಸ ಗುರುವಾಯೂರು ಕೃಷ್ಣನ ದರ್ಶನಕ್ಕೆ ಬರ್ತಾರೆ. ಗುರುವಾಯೂರ್ ನಂತರ ಕೇರಳಗೆ ಎಂದೇ ಗುರುವಾಯೂರಪ್ಪ ಅಂತ ಹೇಳ್ದಂಗೆ ಅವ್ರಿಗೆ ಎಂಟ್ರಿ ಸಿಗೋದಿಲ್ಲ. ಹೈಯೆಸ್ಟ್ ಭಕ್ತಿ ಹಾಡುಗಳು ಅವ್ರದ್ದೇ ಕೇಳಿರೋದು ಹಿಂದೂಗಳು ಕೂಡ ಅವ್ರಿಗೆ ಎಂಟ್ರಿ ಕೊಡೋದಿಲ್ಲ. ಯಾಕಂದ್ರೆ ಅಲ್ಲಿ ಸ್ಟ್ರಿಕ್ಟ್ ಆಗಿರುತ್ತೆ. ನಾವು ಕೇರಳ ಅಂತ ಹೇಳ್ತೀವಿ, ಅಲ್ಲಿ ಎಂಟ್ರಿ ಕೊಡೋದಿಲ್ಲ ಅವ್ರಿಗೆ. ಅವ್ರು ಕಣ್ಣೀರಾಕ್ತಾರೆ. ಕಣ್ಣೀರಾಕ್ಬಿಟ್ಟು ಹೇಳ್ತಾರೆ, ಓಕೆ ನನಗೆ ಎಂಟ್ರಿ ಸಿಕ್ಕಿಲ್ಲ, ಓಕೆ ಫೈನ್, ಆದರೆ ಒಂದು ಹೇಳ್ತೀನಿ, ನಾನು ಇಲ್ಲಿ ಕೂತು ಕೃಷ್ಣನನ್ನ ಹಾಡಿದರೆ ನೀವು ಎಂಟ್ರಿ ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ, ನಾನು ಬಾಗಿಲು ತೆಗಿಸ್ಬಲ್ಲೆ, ಬಟ್ ಬೇಡ ಅದು ಅಂತ ಆ ಥರ ಹೇಳ್ತಾರಂತೆ. ಅಂದ್ರೆ ನಾನು ಭಕ್ತ ನಾನು ಅಂತ, ನೀವು ನನ್ನನ್ನು ಅದರಲ್ಲಿ ತಂದಿರಬೇಡಿ ಆ ಥರ. ಈ ಸಂತ ಶಿಶುನಾಳ ಶರೀಫ್ರ ಕಥೆಗಳು ಕೂಡ ಅವರ ಗುರುಗಳು ಗೋವಿಂದ ಭಟ್ರು ಕೂಡ ಯಾರನ್ನು ಕಲಿಸ್ಬೇಕು ಅಂತ ಗೊತ್ತಾಗೋದಿಲ್ಲ. ಲಾಸ್ಟ್ಗೆ ಶರೀಫರನ್ನ ಕರೆದ್ಬಿಟ್ಟು ಅವರು ಅವನನ್ನ ಹಾಕಿದ್ದ ಜನಿವಾರ ಅವನು ಹಾಡಿದೆಯಲ್ಲ ಹಾಗೆ. ಸೊ ಇಂಡಿಯಾದಲ್ಲಿ ಅಂತ ಅನೇಕ ಕಥೆಗಳಿದೆ, ಕಬೀರ್ ದಾಸ್ ಮತ್ತು ತುಂಬಾ ಇದೆ. ಇರಲಿ, ನಾನು ಯಾಕೆ ಹೇಳಿದೆ ಅಂತಂದ್ರೆ ಇದು ಇಲ್ಲಿ ತನಕ ಬಂದು ನಿಂತಿದೆ. ಸರ್ಕಾರಗಳು ಯಾವ ರೀತಿಯ ಕ್ರಮ ಕೈಗೊಳ್ಳುತ್ತೆ ಕಾದು ನೋಡೋಣ. ನೆಕ್ಸ್ಟ್ ಓಕೆ, ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ.